ಆಯ್ತಲ್ಲ, ಲಾಂಗ್ ಟೈಮ್ ಡಾಮಿನಾರ್ ನಾಚೆ ತೆಗ್ದಿದೀವಿ. ಒಂದು ಕಾಲದಲ್ಲಿ ಗಾಡಿ ಎಲ್ಲ ಆಲ್ಮೋಸ್ಟ್ ಲೈಕ್ ಇದೇ ಫ್ಲೈಓವರ್ ಮೇಲೆ ಅಂದ್ರೆ ಸೀರಿಯಸ್ ಆಗಿ ನಿಂತ್ಕೊಳಲ್ಲ. ಏನಿದೆ ಕ್ಲಚ್ ಬಿಟ್ಟು ಏರ್ ಹಾಕಲ್ಲ, ಹಿಂಗೆ ಹಿಂಗ್ ಬಂದ್ಬಿಟ್ಟಿರ್ತಾರೆ. ಈ ಗಾಡಿಯಲ್ಲಿ ಹೆಂಗ್ ಗೊತ್ತಾ, ಈ ಕಾಲ್ ಹೊಡೆದ್ರೆ ಬರ್ನಿಂಗ್ ಅಲ್ಲಿ ರನ್ ವಿತ್ ದ ಫ್ಲೈಓವರ್. ಇನ್ನೇನಿದ್ರೇನು ಟ್ರಾಫಿಕ್ ಅಷ್ಟೇ, ಇನ್ನ ಏನಿಲ್ಲ. 9 to 10 minutes ಟ್ರಾವೆಲಿಂಗ್ ಟೈಮ್ ಇರುತ್ತಲ್ಲ. ಸೊ ನಿಮ್ ರೂಟ್ ಅಲ್ಲಿ ಯಾವ ರೋಡ್ ಇಷ್ಟು ಖಾಲಿ ಇರುತ್ತೆ ಹೇಳಿ? ಸಿಂಪಲ್ ಆಗಿ ಜಸ್ಟ್ ಏನಾದ್ರು ಒಂದ್ ಚಿಕ್ಕ ಇನ್ಸಿಡೆಂಟ್ ಆದ್ರೆ ಗಾಡಿ ಓಡಿಸಿ ಗಾಡಿನ ಹ್ಯಾಂಡಲ್ ಮಾಡ್ಬೇಕಂದ್ರೆ ಹೆಂಗ ಅನ್ಸ್ತಾ ಗೊತ್ತಾಗ. Hi darlings, welcome back to Bunny Cakes. After a long time Dominar ನಾಚೆ ತೆಗ್ದಿದೀವಿ. Very long time. BMW 310 ಓಡಿಸಿ ನೋಡಿಸ್ತಾ ಇದ್ರೆ ಬ್ರೋ ಅದೊಳ್ಳೆ ಆನೆ ತರ ಫೀಲ್ ಆಗ್ತಾ ಇದೆ, ಇದೊಳ್ಳೆ ಇಲಿ ತರ ಹ್ಯಾಂಡ್ಲಿಂಗ್ ಫೀಲ್ ಆಗ್ತಾ ಇದೆ. ಗ್ರಿಪ್ ಕೂಡ ಅದ್ರಲ್ಲಿ ಸ್ವಲ್ಪ ಗ್ರಿಪ್ ಎಲ್ಲ ದೊಡ್ಡದಾಗಿದೆ, ಹ್ಯಾಂಡಲ್ ಗ್ರಿಪ್ಸ್ ಎಲ್ಲಾನು. ಇದ್ರಲ್ಲಿ ಗ್ರಿಪ್ಸ್ ಎಲ್ಲ ಹಿಂಗ್ ಸಣ್ಣಕ್ಕಿದೆ. ಒಂದು ಕಾಲದಲ್ಲಿ ಗಾಡಿ ಎಲ್ಲ ಆಲ್ಮೋಸ್ಟ್ ಲೈಕ್ ಇದೇ ಫ್ಲೈಓವರ್ ಮೇಲೆ 160 170 ಎಲ್ಲ ಓಡಿಸಿದೀವಿ ಗಾಡಿನ. ಹೆವಿ ಗಾಡಿ ಮಾತ್ರ ಡೊಮಿನಾರು. ಬಟ್ ಆಲ್ಸೋ ಆಫ್ಟರ್ ಅ ಲಾಂಗ್ ಟೈಮ್ ನಾನು ಫ್ಲೈಓವರ್ ಮೇಲೆ ಓಡಿಸ್ತಾ ಇದ್ದೀನಿ ತಿರ್ಗಾ ಇದನ್ನ. ನಾರ್ಮಲಿ ಕೆಳಗಡೆ ಹೋಗ್ಬಿಡ್ತಾ ಇದ್ದೆ, ಇವತ್ತು ಏನೋ ನೋಡೋಣ, ಮೇಲೆ ಹೋಗಿ ನೋಡೋಣ ಇನ್ನ ನಮ್ ಗಾಡಿ ಆ ರೇಂಜ್ ಸ್ಪೀಡ್ ಟಚ್ ಆಗುತ್ತಾ ಅಂತ. ಗಾಡಿನಲ್ಲೆಲ್ಲ ಬ್ರೇಕ್ ನಂಬ್ಕೊಂಡು ಓಡಿಸ್ತೀವಿ ಅಂದ್ರೆ ಸೀರಿಯಸ್ ಆಗಿ ಆಗಲ್ಲ. ಇಂಜಿನ್ ಬ್ರೇಕ್ ನಂಬ್ಕೊಂಡು ಓಡಿಸ್ಬೇಕು ಗಾಡಿನ. ಇಲ್ಲ ನಾನು ಬ್ರೇಕ್ ನಂಬ್ಕೊಂಡು ಓಡಿಸ್ತೀನಿ ಅಂದ್ರೆ ಇವ್ರಾಣೆ ಗಾಡಿನ ಹಿಡಿಯ ಕೂಡ ಆಗಲ್ಲ. ಏನಾದ್ರು ನಿಲ್ಸ್ಬೇಕಂದ್ರೆ ಫ್ರಂಟ್ ಬ್ರೇಕ್ ಬ್ಯಾಕ್ ಬ್ರೇಕ್ ಏನಾದ್ರು ಯೂಸ್ ಮಾಡ್ತೀವಿ ಅಂದ್ರೆ ಸೀರಿಯಸ್ ಆಗಿ ನಿಂತ್ಕೊಳಲ್ಲ. ಏನಿದೆ ಕ್ಲಚ್ ಬಿಟ್ಟು ಗೇರ್ ಅಲ್ಲಿ ಆಟ ಆಡ್ಕೊಂಡು ಗಾಡಿ ನಿಲ್ಸ್ಬೇಕೆ ಹೊರ್ತು ಹೋಗ್ತಾ ಇರ್ತಾರೆ. ಇಂಡಿಕೇಟರ್ ಹಾಕಲ್ಲ, ಹಿಂಗೆ ಹಿಂಗ್ ಬಂದ್ಬಿಟ್ಟಿರ್ತಾರೆ. ನೋಡಿ ಇವಾಗ ಈ ಕಡೆ ಬರ್ತಾನೆ. ಇಂಡಿಕೇಟರ್ ಒಂದು ಆಪ್ಷನ್ ಇದೆ ಗುರು. ಅವನ್ ಪಾಡಿಗೆ ಅವ್ನು ಆಡ್ತಾ ಇರ್ತಾನೆ ಹಿಂಗೆ 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 ಅಂತ. ಈ ಗಾಡಿಯಲ್ಲಿ ಹೆಂಗ್ ಗೊತ್ತಾ, ಒಂದು ಗೇರ್ ಡೌನ್ ಮಾಡಿ ಆಫ್ ಮಾಡಿದ್ರೆ ಹಂಗೆ ಪಿಕಪ್ ತಗೊಳುತ್ತೆ ಗಾಡಿ. ಆ ಲ್ಯಾಗೇ ಇರಲ್ಲ. ಸ್ಲೋ ಆಗಿ ಹಿಂಗ್ ಪಿಕಪ್ ತಗೊಂತೀನಿ ಅಂತ ಹಿಂಗ್ ಡೌನ್ ಮಾಡಿ ಹಿಂಗ್ ಬಿಟ್ರೆ ಹಂಗೆ ರೈಸ್ ಆಗ್ತಾ ಇರುತ್ತೆ. ಪ್ಲಸ್ ಬ್ರೇಕಿಂಗ್ ಟೈಮಲ್ಲೂ ಅಷ್ಟೇ, ಜಸ್ಟ್ ಡೌನ್ ಮಾಡ್ಬಿಟ್ಟು ಕ್ಲಚ್ ಬಿಟ್ರೆ ಸಾಕು, ಹಿಂಗೆ ಗಾಡಿ ಕಚ್ಕೊಳುತ್ತೆ ನೆಲಕ್ಕೆ.
ಗಾಡಿನೆಲ್ಲ ತಗೊಂಡ್ ಟ್ರಾಫಿಕ್ ಅಲ್ಲಿ ಓಡಿಸ್ತೀವಂದ್ರೆ ಈ RPMಗೆ ಇದಕ್ಕೆ ಸೆಟ್ಟೇ ಆಗಲ್ಲ ಗಾಡಿ. ನಂಗೆ ಗೊತ್ತಿರೋ 300cc ಮೇಲೆ ಯಾವ ಗಾಡಿ ಆದ್ರೂ ಆಗ್ಲಿ ಟ್ರಾಫಿಕ್ ಅಲ್ಲಿ ಓಡಿಸ್ತೀವಿ ಅಂದ್ರೆ ಸೀರಿಯಸ್ ಆಗಿ ಸೆಟ್ ಆಗಲ್ಲ ಗಾಡಿ. ಹೀಟ್ ತುಂಬಾ ಆಗುತ್ತೆ. ಪ್ಲಸ್ ಇದ್ರಲ್ಲೆಲ್ಲ ಏನ್ ಗೊತ್ತಾ, ಲೈಕ್ ರೇಡಿಯೇಟರ್ಸ್ ಇರುತ್ತಲ್ಲ, ಅದರಿಂದ ಆ ಬಿಸಿ ಗಾಳಿ ಕಾಲ್ ಹೊಡೆದ್ರೆ ಬರ್ನಿಂಗ್ ಅಲ್ಲಿ ಇರುತ್ತೆ ಕಾಲುಗಳೆಲ್ಲ. ಇದು ಟ್ಯಾಲೆಂಟ್ ಬ್ರೋ. ಇನ್ನ ಒಂದ್ ಇಬ್ಬರನ್ನ ಕುಳಿಸ್ಕೊಂಡ್ಬೇಕಾಗಿತ್ತಣ್ಣ. ಆ ಟ್ರಾಫಿಕ್ ನೋಡೋದೇನೆ ಬೇಜಾರಾಗಿ ಹೋಗುತ್ತೆ. ಏನ್ ಕಾರ್ ಬರ್ತೀವಿ ಆಚೆ ಅನ್ಬಿಟ್ಟಂತ. ಡನ್ ವಿತ್ ದ ಫ್ಲೈಓವರ್. ಇನ್ನೇನಿದ್ರೇನು ಟ್ರಾಫಿಕ್ ಅಷ್ಟೇ. ಇನ್ನ ಟ್ರಾಫಿಕ್ ಅಲ್ಲಿ ಹೋಗ್ಬೇಕು. ಏನಿಲ್ಲ, 9 to 10 minutes ಟ್ರಾವೆಲಿಂಗ್ ಟೈಮ್ ಇರುತ್ತಲ್ಲ, ಬಲ್ಲೇ ಇರುತ್ತೆ ಗಾಡಿ ನೋಡ್ಸಕ್ ಮಾತ್ರ. ಸೊ ನಿಮ್ ರೂಟಲ್ಲಿ ಯಾವ ರೋಡು ಇಷ್ಟು ಖಾಲಿ ಇರುತ್ತೆ ಹೇಳಿ? ನಮ್ದ್ರಲ್ಲಿ ಒಂದೊಂದು ಟೈಮ್ ಫ್ಲೈಓವರ್ ಖಾಲಿ ಇರುತ್ತೆ, ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರು. ಬಟ್ ಒಂದು ಸಿಂಪಲ್ ಆಗಿ ಜಸ್ಟ್ ಏನಾದ್ರು ಒಂದು ಚಿಕ್ಕ ಇನ್ಸಿಡೆಂಟ್ ಆದ್ರೆ ಕಿಲೋಮೀಟರ್ ಜಾಮ್ ಆಗಿ ಹೋಗಿರುತ್ತೆ. ಆ ಗಾಡಿ ಓಡಿಸಿ ಈ ಗಾಡಿನ ಹ್ಯಾಂಡಲ್ ಮಾಡ್ಬೇಕಂದ್ರೆ ಹೆಂಗನ್ಸ್ತಾ ಇದೆ ಗೊತ್ತಾ ಗಾಡಿ ಹ್ಯಾಂಡ್ಲಿಂಗ್ ಇದು.